ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಸೊ ಆಗ್ತಾ ಬಂತು. ಸಪೋಸ್ ಟು ಸ್ಟಾರ್ಟ್ ಅಟ್ 6. ಪ್ಲ್ಯಾನ್ ಏನಂತ ಹೇಳಿದ್ರೆ ಕುದುರೆಮುಖ ಆ ಕಡೆ ಹೋಗಿ ಒಂದು ಹೋಮ್ ಸ್ಟೇ ಇದೆ, ಅದನ್ನೊಂದು 2 ದಿವಸ ಸುಮ್ಮನೆ ಚಿಲ್ ಆಗೋದು ಅಂತ ಬರ್ತಾ ಸುಮ್ಮನೆ 2 ದಿವಸದಲ್ಲಿ ಚಿಲ್ ಆಗಿಬಿಡೋಣ ಅಂತ. ಸೊ ಈ ವಿಡಿಯೋ ಎಡಿಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಥರ ಎಲ್ಲಿಯಾರು ಒಳ್ಳೆ ಕಂಟೆಂಟ್ ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ಇದು ಮೋಸ್ಟ್ಲಿ ಜಸ್ಟ್ ಒಂಥರ ರೆಸ್ಟ್ ರೈಡ್ ಟೈಪ್. ಆಲ್ಮೋಸ್ಟ್ ಕಾರ್ಕಳದಲ್ಲಿದ್ದೀವಿ. ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಮೆಸೇಜ್ ಮಾಡಿ ನಂದು ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಲೈಕ್ ಮಾಡ್ತಾರೆ ಅಂದರೆ ಈ ವಾಂಟ್ ಟು ಆ್ಯಡ್ ಸಮ್ ಪೆಟ್ರೋಲ್ ಟು ಮೈ ರೈಡ್. ನಂದು ಇದಕ್ಕೆ ಪೆಟ್ರೋಲ್ದು ಹಣ ಕೊಡ್ತೀನಿ ಅಂತ ಹೇಳಿದ್ರು, ಒಂದು 5 ಲೀಟ್ರ್ ಅವರಿಂದ ಅಂತೇಳಿ. ಸೊ ಅದು ಇವಾಗ ಫಿಲ್ ಮಾಡಿದ್ದೀವಿ. ನಮ್ಮ ರೈಡ್ ಸ್ಪಾನ್ಸರ್ಡ್ ಬೈ ನಮ್ಮ ಸಬ್ಸ್ಕ್ರೈಬರಿಂದ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ಒಂದು ಆಲ್ಮೋಸ್ಟು ಲಾಸ್ಟ್ ವೀಕ್ ಒಂದು 3 ಜನ ಮೆಂಬರ್ ಆಗಿದ್ದೀರಾ ಯೂಟ್ಯೂಬ್ ಚಾನಲ್, ಪೇಯ್ಡ್ ಮೆಂಬರ್. ನಮ್ಮದು ಇದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರ್ತೀರಾ. ಆ್ಯಂಡ್ ಆಲ್ಸೋ ತುಂಬ ಮಂದಿ ಯೂಟ್ಯೂಬಲ್ಲಿ ಈ ವಿಡಿಯೋಗೆಲ್ಲ ಕಮೆಂಟ್ಸಲ್ಲಿ ನಿಮಗೆ ಪೇ ಮಾಡೋಕ್ಕಾಗುತ್ತೆ ಥ್ಯಾಂಕ್ಸ್ ಅಂತ ಹೇಳಿ. ಇಷ್ಟ ಆದವರೆಲ್ಲ ಅದನ್ನು ಪೇ ಮಾಡ್ತಿದ್ದೀರಾ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇದು ಇವೆಲ್ಲ ಡಿಜಿಟಲ್ ಮಾಡಿದ್ದಾರೆ. ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಂಟ್ರ್ ಆಗ್ತಿದೆ. ಸೊ ಇವರು ಇಲ್ಲೊಂದು ಸ್ಕ್ಯಾನ್ಡ್ ID ಕಾರ್ಡ್ ಥರ ಕೊಡ್ತಾರೆ, ಏನು ಪೇ ಮಾಡಲಿಕ್ಕಿಲ್ಲ. 40 ಸ್ಪೀಡ್ ಲಿಮಿಟ್. ಅಲ್ಲಿ ನೀವು ಬೇಗ ಹೋದರೂ ಫೈನ್, ಲೇಟ್ ಹೋದರೂ ಫೈನ್. ನೈಸ್ ಆ್ಯಕ್ಚುಲಿ. ಓಕೆ, ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಇಟ್ಸ್ ನೈಸ್, ಚೆನ್ನಾಗಿದೆ. ನಾನು ಆ ಕಡೆ ಕ್ಯಾಮ್ರಾದಲ್ಲಿ ಒಳ್ಳೆ ನೀರಿನ ಇದು, ಈ ಕಡೆಯಿಂದ ರೂಟ್ ಬರೋದು, ಇಲ್ಲೇ ಇರೋ ಹೋಮ್ ಸ್ಟೇ. ಮಳೆ ಆ್ಯಕ್ಚುಲಿ ಬರಲಿಲ್ಲ, ಫುಲ್ ಲಗೇಜ್ ಎಲ್ಲ ಇತ್ತು, ಲ್ಯಾಪ್ಟಾಪ್ ಎಲ್ಲ ಇತ್ತು, ಅದೇ ಒದ್ದೆ ಆಗಬಾರ್ದು ಅಂತಲಿದ್ದೆ. ಈಗ ಮಳೆ ಹನಿತಾ ಇದೆ. ಬಾನು ಫುಲ್ ವರ್ಕಲ್ಲಿ ಬ್ಯುಸಿ ಆಗಿದ್ದಾಳೆ. ನಾನು ಸುಮ್ಮನೆ ಗೇರ್ ಹಾಕ್ಕೊಂಡಿದ್ದೀನಲ್ಲ ಅಂತ ಒಂದು ಜಸ್ಟ್ 1 hour ಸುಮ್ಮನೆ ಒಂದು ಟ್ರೈಲ್ಸ್ ಬರೋಣ ಇಲ್ಲ. ಶಟ್ ಗೊಬ್ಬರ ಆನ್ ಇದೆ ಅಂದ್ಕೊಂಡೆ. ಓಕೆ, ಡಿಸ್ಪ್ಲೇ ಆಫ್ ಆಗಿತ್ತು. ಆಗ್ತದೆ. ಹೋಗ್ಬೋದು, ಸ್ವಲ್ಪ ರಿಸ್ಕಿ ಥರ ಅನ್ನಿಸ್ತದೆ. ಗೋಪುರ ಹಾಕೋ ಕೈ ಕೊಡ್ತಾ ಇದೆ ಇವತ್ತು. ಆಗಲೂ ಆನ್ ಇತ್ತು, ತನ್ನಷ್ಟಕ್ಕೆ ಆಫ್ ಆಯಿತು. ಮನೆಗೆ ಬಂದು ಇದು ಇಲ್ಲೇ ರೋಡ್ ಲಾಸ್ಟಾ? ಹಾಂ, ಸುಮ್ಮನೆ ನೋಡ್ಕೊಂಬಂದೆ. ಈ ಕಡೆ ಇಲ್ಲಿ ಇದು ಲಾಸ್ಟಾ ರೋಡ್? ಇಲ್ಲಿ ಮೇಲೆ ಹೋಗ್ತದ? ಆ ರೋಡಿಗೆ ಹೋಗ್ಬೋದಾ? ಹೋಗ್ಬೋದಲ್ಲ.
ಎಲ್ಲ ಹೋಗ್ತಿದ್ದೀನೋ ದೇವ್ರಿಗೆ ಗೊತ್ತು. ಐ ಥಿಂಕ್ ಇಲ್ಲೇ ಎಲ್ಲೋ ಕ್ಯಾತನ್ಮಕ್ಕಿ ಕಾಣುತ್ತೆ. ಅದು ಈ ಕಡೆನೋ ಆ ಕಡೆನೋ, ಮೋಸ್ಟ್ಲಿ ಆ ಕಡೆ ಅನಿಸುತ್ತೆ. ಬಟ್ ನಾನು ಒಂದ್ಸಲ ಆಲ್ರೆಡಿ ಹೋಗಿದ್ದೀನಿ. ನಾನು ಯೂಶ್ವಲಿ ಒಂದ್ಸಲ ಹೋದ ಪ್ಲೇಸಸ್ ಇನ್ನೊಂದ್ಸಲ ಹೋಗೋದು ಕಡಿಮೆ. ಅದೇ ಟೈಮನ್ನು, ಅದೇ ಎನರ್ಜಿ, ಅದೇ ಹಣವನ್ನು ಆ್ಯಕ್ಚುಲಿ ನಾನು ಇನ್ನೊಂದು ಹೊಸ ಜಾಗ ನೋಡ್ಬೋದಲ್ಲ. ಹೋಗಿ ನೋಡಿದರೆ ಏನು ಉಪಯೋಗ? ಐ ಮೀನ್ ಅಫ್ಕೋರ್ಸ್ ಅದು ಚೆನ್ನಾಗಿದೆ ಸಖತ್ತು, ಬಟ್ ಹೊಸ್ತೇನಾರು ನೋಡ್ಬೋದು. ಈವನ್ ಈ ಥರ ಎಲ್ಲ ಗುಡ್ಡ ನಡುವೆ ಬಂದು ನೋಡಿದ್ರು ಫೈನ್. Nice. ಸೊ ಅಲ್ಲಿ ಕಾಣ್ತಾ ಇರೋದು ಕ್ಯಾತನ್ಮಕ್ಕಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದೀನಿ. ಸುಮ್ಮನೆ ಇಲ್ಲೊಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ. ಈ ರೋಡ್ ಎಲ್ಲಿವರೆಗೆ ಹೋಗ್ತದೆ? 2 ಕಿಲೋಮೀಟರ್ಸ್ ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಕೆಳಗೆ ಹೋಗ್ತಾ ಇದೆ. ಈ ಥರ ಆದರೆ ಕಷ್ಟ, ಸ್ಟಕ್ ಆಗ್ತೀವಿ. ಅದೊಂದು ಡೇಂಜರ್. ಇಲ್ಲಾರು ಆ ಥರ ಹೋಗಿ ಸ್ಟಕ್ ಆದರೆ ಎಲ್ಲಿಯಕ್ಕೆ ಯಾರು ಇರಲ್ಲ. ಮತ್ತು ಊರವ್ರು ಎಲ್ಲಿಯಾರು ಬಂದರೂ ಸರಿ ಹೋಯ್ತಾರೆ. ಏನಕ್ಕೆ ಹೋಗಿರೋದು, ಇದೆಲ್ಲ ಬೇಕಾ ಇಲ್ಲಿ ಬಂದು ಅಂತ. ಒಬ್ಬನೇ ಬೇರೆ ಬಂದಿದ್ದೀರ ಅಂತ ರಿಸ್ಕ್ ಬೇಡ. ಓಕೆ. ಹೆಂಗಿದೆ ವ್ಯೂ ನೋಡಿ. ಇಟ್ಸ್ ಬ್ಯೂಟಿಫುಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ, ನಿಮ್ಗೆ ಇಲ್ಲಿ ಕಾಣ್ಬೋದು, ಅಲ್ಲಿ ಇದೆ ನಮ್ಮದು ಕ್ಯಾತನ್ಮಕ್ಕಿ ಟ್ರೈಲ್. ಅದೇ ಒಂದು ಟ್ರಿಕ್ಕಿ ಪಾರ್ಟ್ ಅಲ್ಲೊಂದಿರೋದು. ಅಲ್ಲೇ ಯಾವುದೋ ಜೀಪ್ ಯಾವುದೋ ಸ್ಟಕ್ ಆಗಿದೆ. ಸೊ ಅಲ್ಲಿಗೆ ಹೋದರೆ ಐ ಥಿಂಕ್ ಆ ತುದಿಯವರೆಗೆ ಹೋಗುತ್ತೆ. ಬಟ್ ನಮ್ಗೆ ಬೇಡ, ನಮಗೆ ಇದೇ ಬೇಕು. ಇನ್ನೊಂದು ಇದು ಚೆನ್ನಾಗಿದೆ, ಈ ರೋಡ್ ಮುಂದಕ್ಕೆ ಹೋಗುತ್ತೆ. ನಾನು ಹೋಗ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಮನೆ. ಇಲ್ಲಿ ನಡುವೆ ಇದೆ ಮನೆ, ಇಲ್ಲಿದೆ ಮನೆ, ತೋಟಗಳ ನಡುವೆ ವಿದ್ ಗದ್ದೆಗಳೆಲ್ಲ ಸೇರಿ. ಫಸ್ಟ್ ತಿರುಗಿಸೋಕ್ಕಾಗುತ್ತೆ, ಇಲ್ಲೋ ನೋಡಬೇಕು. ಚಿಕ್ಕ ಬೈಕ್ ಆದರೆ ಆರಾಮ್ಸೆ ಹೋಗ್ತಾ ಇರ್ಬೋದು, ಎಲ್ಲರೂ ಹೇಗಾದ್ರು ತಿರುಗಿಸ್ಬೋದು ಅಂತೇಳಿ. ಓಕೆ, ದಿಸ್ ಇಸ್ ನಾಟ್ ಬ್ಯಾಡ್, ತಿರುಗಿಸ್ಬೋದು. ದೊಡ್ಡ ಬೈಕ್ ಅಂದರೆ ಇದೊಂದೇ ಕಷ್ಟ ನೋಡಿ. ಎಕ್ಸ್ಪಲ್ಸ್ ಥರ ಎಲ್ಲ ಆದರೆ ಬೈಕನ್ನು ಎಳ್ಕೊಂಡಾದರೂ ಏನಾದ್ರು ಮಾಡ್ಬೋದು. ಇದಕ್ಕಾಗಲ್ಲ. ಈ ಬೈಕನ್ನು ಇಳಿಯೋಕೆ ಹೋದರೆ ಜೀವನ ಆಗುತ್ತೆ.
ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಜಸ್ಟ್ ಇದು ನೇತಾಡ್ಸೋದು. ನಾವು ಲಾಸ್ಟ್ ಸಿಕ್ಕಿಂ ರೈಡಲ್ಲಿ ಹೋಗಿದ್ವಿ, ಲೈಕ್ ಎಂಟೈರ್ ಥ್ರೂ ಔಟ್ ಎಲ್ಲ ಹೋಟ್ಲಲ್ಲೂ ಇದಿಲ್ಲ. ಅದು ಸ್ಪೆಷಲಿ ಲೈಕ್ ಐ ಥಿಂಕ್ ಎಲ್ರಿಗೂ ಬೇಕಾಗತ್ತೆ, ಸ್ಪೆಷಲಿ ಫಾರ್ ಅಸ್ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೋರಿಗೆ ಅದು ಸುಮ್ಮನೆ ಎಲ್ಲ ಒಂದು ಕಡೆ ಹಾಕೋಕ್ಕಾಗಲ್ಲ, ಅದನ್ನೆಲ್ಲರೂ ನೇತಾಡಿಸ್ಬೇಕು. ಆ್ಯಂಡ್ ಐ ಮೀನ್ ಕಬರ್ಡ್ ಕೊಡ್ತಾರೆ, ಬಟ್ ನನಗೆ ಆ್ಯಕ್ಚುಲಿ ಕಬರ್ಡ್ ಅಷ್ಟು ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂಥರ ಏರ್ ಟೈಟಾಗಿ ಒಳಗೆ ಇರುತ್ತಲ್ಲ ಅಂತ. ಇದೊಂಥರ ಡ್ರೈ ಆಗೋದೆಲ್ಲ ಇರೋದಕ್ಕೆ ಈ ಥರ ಓಪನ್ ಇದ್ದರೆ ಇಷ್ಟ. ಬಟ್ ದ ಎಂಟೈರ್ ಸಿಕ್ಕಿಂ ರೈಡಲ್ಲಿ ಎಲ್ಲ ಕಡೆ ಎಲ್ಲೂ ಹೋದ್ರೂ ಅದಿಲ್ಲ. ನಾವೊಂದು ಇಬ್ಬರು ಎಷ್ಟು ಬೈಕೋತಿದ್ವಿ ಅಂದರೆ ಲೈಕ್ ಅದು ಬೇಸಿಕ್ ಒಂದು ಹಾಕೋ ಬಟ್ಟೆನಲ್ಲಿ ಹಾಕೋಕ್ಕಾಗುತ್ತೆ. ಈವನ್ ಟವಲನ್ನು ಕೂಡ ಅದರಲ್ಲಿ ಎಲ್ಲರೂ ಹಾಕ್ಬೋದು. ಅದಿಲ್ಲ ಅಂದ್ರೆ ಈ ಟವಲನ್ನೆಲ್ಲ ಆಲ್ಮೋಸ್ಟ್ ಬೆಡ್ ಮೇಲೆ ಹಾಕ್ತಾರೆ, ಚೇರ್ ಮೇಲೆ ಹಾಕಿದ್ರೆ ಚೇರ್ ಹಾಳಾಗುತ್ತೆ, ಬೆಡ್ ಹಾಳಾಗುತ್ತೆ. ಎನಿವೆ ಇಟ್ಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಯಾರು ಹೋಟ್ಲು ಓನರ್ಸ್ ಎಲ್ಲ ಇರೋರೆಲ್ಲ ಇಂಥದ್ದು ಹಾಕಿ, ಇಂಥದ್ದು 4-5 ಹಾಕಿದ್ರು ಬೇಜಾರಿಲ್ಲ, ಕಬರ್ಡ್ ಕೊಡೋದಿದ್ರು ಪರವಾಗಿಲ್ಲ. ಎನಿವೆ ನೈಸ್ ಹೋಟೆಲ್, ಒಳ್ಳೆ ಫ್ರೆಶ್ ಆದೆ. ಒಳ್ಳೆ ಟ್ರೈಲ್ಸ್ ಹೋಗಿದ್ವಿ ಆಲ್ಮೋಸ್ಟ್ ಒಂದು. ಐ ಮೀನ್ ಭಾನು ಆ್ಯಕ್ಚುಲಿ ಸ್ವಲ್ಪ ಕಾಲ್ಸ್ ಇತ್ತು, ಸೊ ಅವಳು ಇಲ್ಲೇ ಇದ್ಲು. ನಾನೊಂದು ಸುಮ್ಮನೆ ಹೇಗೂ ರೈಡಿಂಗ್ ಗೇರ್ಸ್ ಹಾಕಿದ್ದೀನಿ, ತೆಗಿಯೋ ಮೊದಲು ಒಂದು ರೌಂಡ್ ಹೋಗಿ ಬರೋಣ ಅಂತ. ಅದೊಂಥರ ಫುಲ್ ಆಫ್ ರೋಡು, ಈ ಕಡೆಯಿಂದ ಫುಲ್ ಹೋಗಿ ಬಂದೆ. ಸೊ ಒಂದು ಫುಲ್ ರೌಂಡ್ ಹೊಡೆದು ಈ ಕಡೆ ಕ್ಯಾತನ್ಮಕ್ಕಿ ಕಡೆ ಬಂದು ಒಂದು ಪುನಃ ಒಂದು ಸ್ಟ್ರೆಚ್ ಆಫ್ ರೋಡಲ್ಲಿ ಹೋಗಿ ಬಂದು ಫೀಲ್ಸ್ ಫ್ರೆಶ್ ಎಲ್ಲ. ಒಂದು ಬಿಸಿನೀರು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಒಳ್ಳೆ ಮಳೆ ಹಣಿತಾ ಇದೆ, ಈಗ ಹೊರಗಡೆ ಕೂರೋದು. ಸೊ ಇಲ್ಲಿ ಕೂತ್ರೆ ಸೆಟ್, ಒಳ್ಳೆ ಮಳೆ ಇದರದ್ದು ಸೌಂಡ್ ಇದೆ ಆ್ಯಕ್ಚುಲಿ ಫುಲ್. ಎಂತ ಅಲ್ಲಿ ಕಾಣ್ತಾ ಇರೋದೇ ನಮ್ಮ ರೂಮ್. ದಟ್ಸ್ ನೈಸ್.